ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಲಂಚ ಅಂದರೆ ಗುದ್ದು, ಹಾಕು ಒಳಗೆ ಒದ್ದು, ಅಲ್ಲೊಬ್ಬ ಹಾಲುಂಡು, ನಾಡೆಲ್ಲ ನೋವುಂಡು, ಅವನೊಬ್ಬ ಮೆರೆದಾಡೋ, ಜನರೆಲ್ಲ ಪರದಾಡೋ, ಭೇದ ಭಾವಗಳೆಂಬ ರೂಢಿಗಳನ್ನು ತಿಪ್ಪೆಗೆ ಹಾಕು, ಜಾತಿ ಬೆಳೆಸೋ ಎಲ್ಲ ಮೂತಿಗಳನ್ನು ಗಲ್ಲಿಗೆ ಹಾಕು, ಬಾಂಬಿಗೆ ಹಣ ಪೋಲಾಗಿರಲು, ಧರ್ಮಕ್ಕೆ ಹಣ ಸಾಲಾಗಿರಲು, ಹೇ 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 ಕಾಕಿ ಹಾಗೂ ಜ್ವಾಲಾಮುಖಿ, ಬೂಟಿನ ಬೀಟಿಗೆ ಚಾಟಿಯ ಏಟಿಗೆ ಗಡಗಡ ಎನ್ನಲಿ ಕಳ್ಳ ಕದೀಮರು, ಕಾಕಿಯ ಕಾವಿಗೆ ಕೋರ್ಟಿನ ಕೂಗಿಗೆ ಕಟಕಟ ಇರಲಿ ಲಂಚಕೂಬೇರರು, ಊರೇ ಕಲಬರಿಕೆಯಲ್ಲುಂಟು, ದಾರಿ ಕಸಬರಿಕೆಯಲ್ಲುಂಟು, ಗುಡಿಸೋ ಕೆಡುವ ಮಾರ್ಗಗಳ, ನಗಿಸೋ ದುಡಿಯೋ ವರ್ಗಗಳ. ಏನು ಸಾಲು, ಗುಡಿಸೋ ಕೆಡುವ ಮಾರ್ಗಗಳ, ನಗಿಸೋ ದುಡಿಯೋ ವರ್ಗಗಳ ಅಂತ. ಈ ಹಾಡನ್ನ ಯಾರು ಹಾಡಿದ್ರು ಅಂತೇಳೋ ತುಂಬ ಜನಗಳಿಗೆ ಒಂದು ಕನ್ಫ್ಯೂಸ್ ಇದೆ. ಕೆಲವು ಜನ ರಾಜೇಶ್ ಅಂತಾರೆ, ಕೆಲವು ಜನ ಮನೋವರು ಅಂತಾರೆ, ಅಂದರೆ ಮನು ಅವರು, ಕೆಲವು ಜನ SPB ಅಂತಾರೆ. ಆದರೆ ಇದನ್ನ ಹಾಡಿದವರು ಸಾಕ್ಷಾತ್ ರಾಜೇಶ್ ಅವರು. ಅದ್ಭುತವಾಗಿ ಹಾಡಿದ್ದಾರೆ ರಾಜಕೃಷ್ಣನ್ ಅವರು. ಗೋಲಿಬಾರ್ 1993ಯಲ್ಲಿ ಬರೋ ಸಿನಿಮಾ. ಇದರ ಹಾಡುಗಳ ಬಗ್ಗೆ, ಇದರ BGM ಬಗ್ಗೆ ಎಂದಿಗೂ ಎಲ್ಲರೂ ಮಾತಾಡ್ತಿರ್ತಾರೆ. ಈಗಲೂ ಕೂಡ ಇದರ BGMಗಳಿಗೆ ಅಭಿಮಾನಿಗಳಿದ್ದಾರೆ. ಅದರಲ್ಲಿ ನಾನು ಒಬ್ಬ. ಎಲ್ಲರ ಮೊಬೈಲಿ ಒಂದು BGM ಇಟ್ಕೊಂಡಿದ್ದಾರೆ. ಈಗ AI ಅದನ್ನ ಡೆವಲಪ್ ಮಾಡಿ ಸೌಂಡಿಂಗ್ ಜಾಸ್ತಿ ಮಾಡಿ ಎಲ್ಲ ಪ್ಲೇ ಮಾಡ್ತಾ ಇದ್ದಾರೆ. ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ. ನಿನ್ನೆ ರಾತ್ರಿ ಶಿವಮಣಿ ಸರ್ಗೆ ಫೋನ್ ಮಾಡಿದ್ದೆ. ಸಂಜೆ ಫೋನ್ ಮಾಡಿದಾಗ ಶಿವಮಣಿ ಸರ್ ಶೂಟಿಂಗಲ್ಲಿದ್ದರು. ಮೆಸೇಜ್ ಮಾಡಿದ್ರು, ಗಣಪ ವಿಷಯ ಇದ್ದರೆ ಮೆಸೇಜ್ ಮಾಡಿಬಿಡಿ, ಇಲ್ಲಿ ಸರಿಯಾಗಿ ಸಿಗ್ನಲ್ಲು, ನಾನು ಆಮೇಲೆ ನಿಮಗೆ ಮಾತಾಡ್ತೀನಿ ರಾತ್ರಿ ಅಂತ. ಇಷ್ಟು ವಿಷಯನೂ ಹಾಕಿದೆ. ನನಗೆ ಗೋಲಿಬಾರ್ ಬಗ್ಗೆ ಮಾಹಿತಿ ಬೇಕು ಸರ್, ದಯವಿಟ್ಟು ಕೊಡಿ. ಶಿವಮಣಿ ಅವರು ನನ್ನ ಒಂದು ಪ್ರೀತಿ, ಒಂದು ಆಸಕ್ತಿ ನೋಡಿ ರಾತ್ರಿ ಬಂದು ಮೆಸೇಜ್ ಮಾಡಿದ್ರು. ಆಯಿತು ನಾನು ವಾಯ್ಸ್ ಮಾಡ್ತೀನಿ ಅಂದರು. ನಾನು ಮೆಸೇಜ್ ಮಾಡ್ತಿದ್ದೆ, ಆದರೆ ನೀವು ಶೂಟಿಂಗಲ್ಲಿ ಇರ್ತೀರಾ, ಬಟ್ ನಾನು ಅದಕ್ಕೆ ವಾಯ್ಸ್ ಮಾಡಿಬಿಡ್ತೀನಿ ಸರ್, ಕೇಳ್ಬಿಟ್ಟು ನೀವು ಫ್ರೀ ಆದಾಗ ಜರ್ನಿ ಎಲ್ಲ ಮಾಡ್ತಿರ್ಬೇಕಂತ ಕೇಳ್ಬಿಟ್ಟು ನನಗೆ ರಿಪ್ಲೈ ಮಾಡಿ, ಪರವಾಗಿಲ್ಲ ವೆಯ್ಟ್ ಮಾಡ್ತೀನಿ ಅಂದೆ. ಅವ್ರು ನೈಟೇ ಅವರು ವಾಯ್ಸ್ ಮಾಡಿದ್ರು. ನನ್ನ ಒಂದು ಪ್ರೀತಿ ಆಸಕ್ತಿ ನೋಡಿ ಅವ್ರು ನೈಟೇ ವಾಯ್ಸ್ ಮಾಡಿದ್ರು. ಅದು ನೋಡಿ ನೀವು ಸೈಡ್ಲಿ ನೋಡ್ತಾ ಇದ್ದಾರೆ ಸ್ಕ್ರೀನ್ಶಾಟು. ನೈಟ್ ಅವ್ರ ಜೊತೆ ಮಾತಾಡಿದ್ದು ನಾನು. ಗೋಲಿಬಾರ್ ಸಿನಿಮಾದ ಹಾಡುಗಳು ಹೇಗಾಯಿತು, ಇದು ಹೇಗೆ ಮಾಡಿದ್ರಿ ಸಿನಿಮಾ, ಸೃಷ್ಟಿಯಾಗಿದ್ದ ಬಗ್ಗೆ ನನಗೆ ಹೇಳಿ. ತುಂಬ ಜನ ಕೇಳ್ತಾ ಇದ್ದಾರೆ. ಈ ಗೋಲಿಬಾರ್ ಸಿನಿಮಾಗೆ ಅಂತಲೇ ಅಭಿಮಾನಿಗಳಿದ್ದಾರೆ ಎಲ್ಲ ಹೇಳಿದೆ ನಾನು. ಅವ್ರಿಗೆ ಖುಷಿಯಾಯಿತು, ತುಂಬ ಭಾವುಕರಾಗಿದ್ದರು. ಹಳೆಯ ವಿಷಯಗಳನ್ನ ನೆನಪಿಸ್ತೀರ ನೀವು, ಖುಷಿಯಾಯಿತು ಅಂದರು. ನೋಡಿ, ಗೋಲಿಬಾರ್ ಸಿನಿಮಾ ಇದೆಯಲ್ಲ, ಇವತ್ತಿಗೂ ಕೂತ್ಕೊಂಡು ವಿಮರ್ಶೆ ಮಾಡ್ಬೋದು. ಒಂದು ಒಳ್ಳೆಯ ಸಿನಿಮಾ ವಿಮರ್ಶೆ ಮಾಡ್ಬೋದು ಗಂಟೆಗಟ್ಟಲೆ, ಎಲ್ಲ ಕಂಟೆಂಟ್ಗಳಿದ್ದು. ಒಂದು ಫೋರ್ಸ್ಫುಲ್ ಸಿನಿಮಾ, ಒಂದು ಹಾಲಿವುಡ್ ರೀತಿಯ ಸಿನಿಮಾ ಒಂದು ಕನ್ನಡದಲ್ಲಿ ಇದೆ. ಅದನ್ನ ನಾವು ಇವತ್ತಿಗೂ ವಿಮರ್ಶೆ ಮಾಡಿ ಅದ್ರ ಬಗ್ಗೆ ಟ್ಯೂಷನ್ ಕೊಡ್ಬೋದು ಅಂತ ಹೇಳಿದ್ರೆ ಗೋಲಿಬಾರ್ ಸಿನಿಮಾ. ಎಂಥ ಮೂವಿ. ರಾಜಕೀಯದವ್ರು ಯಾವ ರೀತಿ ಇರಬಾರ್ದು, ಪೊಲೀಸ್ ಅವ್ರು ಹೆಂಗೆ ಕೆಲಸ ಮಾಡಬೇಕು, ಯಾವುದೇ ಒಂದು ವಿಷಯ ಧೈರ್ಯವಾಗಿ ಹೇಳ್ಕೊಬೇಕು, ಇದೆಲ್ಲವೂ ಇದೆ ಅದರಲ್ಲಿ. ಒಂದು ಹೀರೋಯಿಸಮು ಇದೆ, ಸಾಮಾಜಿಕ ಸಂದೇಶ ಇದೆ. ಅಂಥ ಅದ್ಭುತ ಸಿನಿಮಾ ಗೋಲಿಬಾರು. ಅವರೆಲ್ಲ ವಾಯ್ಸ್ಗಳು ಕೇಳಿದೆ, ಎಲ್ಲ ಮಾರ್ಕ್ ಮಾಡಿಕೊಂಡೆ. ಅವರಿಗೆ ಆಮೇಲೆ ನಾನು ಬೆಳಿಗ್ಗೆ ಅವರಿಗೆ ನಾನೊಂದು ವಾಯ್ಸ್ ಹಾಕಿದೆ. ತುಂಬ ಥ್ಯಾಂಕ್ಸ್ ಸರ್, ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ. ಗೋಲಿಬಾರ್ ಬಗ್ಗೆ ಯಾವ ಒಂದು ಯೂಟ್ಯೂಬ್ ಚಾನಲ್ಲು ಅಷ್ಟು ಮಾತಾಡಿಲ್ಲ ಯಾರೂ. ನಾನು ಮಾತಾಡ್ತೀನಿ ಅಂದೆ. ಅವ್ರು ಯಾವ ಒಂದು ಸಂದರ್ಶನ ಕೊಡ್ತಾ ಇಲ್ಲ, ಆಮೇಲೆ ನೋಡೋಣ ಮಾತಾಡೋಣ ಅಂದರು. ಬಟ್ ಸದ್ಯಕ್ಕೆ ಸಂದರ್ಶನ ಕೊಡೋ ರೀತಿಯಲ್ಲಿ ಇಲ್ಲ. ಅವರು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಆಮೇಲೆ ಬೇರೆ ಬೇರೆ ಸಿನಿಮಾಗಳನ್ನ ಮಾಡೋ ಒಂದು ಯೋಚನೆ ಮಾಡ್ತಾ ಇದ್ದಾರೆ. ಹಂಸಲೇಖ ಅವ್ರ ಬಗ್ಗೆ ಮೊದಲು ಅವರು ಹೇಳೋದನ್ನ ಮರೀಲಿಲ್ಲ. ನೋಡಿ ಗಣಪ, ಹಂಸಲೇಖ ಅವರು ಆಗ ನನಗೆ ಆಗಿರ್ಬೋದು, ಎಸ್ ನಾರಾಯಣ ಅವರಿಗೆ, ಓಂ ಪ್ರಕಾಶ್ ರಾವ್ ಅವ್ರಿಗೆ, ಎಸ್ ಮಹೇಂದರ್ ಅವರಿಗೆ, ಉಪೇಂದ್ರ ಅವರಿಗೆ, ನಾವೆಲ್ಲ ಒಂದೇ ಕಾಲಘಟ್ಟಕ್ಕೆ ಹೆಚ್ಚು ಕಮ್ಮಿ ಬಂದಿದ್ದು. ನಮಗೆಲ್ಲ ಅವರು ಒಂದು ಇನ್ಸ್ಪಿರೇಷನ್ ಪವರ್ ಹೌಸ್ ಅಂದರು. ಇನ್ಸ್ಪಿರೇಷನ್ ಪವರ್ ಹೌಸ್. ನಮ್ಮನ್ನ ಒಂದು ಪ್ರಾಪರ್ ವೇಲಿ ಕರ್ಕೊಂಡು ಹೋದವರು ಅವರು. ತಂಡ ಕಟ್ಕೊಂಡು ಕೆಲಸ ಮಾಡ್ರಯ್ಯ, ಡೈರೆಕ್ಟರ್ಗಳು ಬರಬೇಕಯ್ಯ ಇಂಡಸ್ಟ್ರಿಗೆ, ಒಳ್ಳೆ ಡೈರೆಕ್ಟರ್ಗಳು ಬರಬೇಕು, ಒಳ್ಳೆ ಕತೆ ಮಾಡ್ಕೊಳ್ಳಿ, ಪ್ರೊಡ್ಯೂಸರ್ ಹುಡ್ಕೊಂಬರ್ತಾರೆ, ನಿಮ್ಮನ್ನ ಮಾಡ್ತಾರೆ, ತುಂಬ ಇನ್ವಾಲ್ವ್ ಆಗಿ ಒಳ್ಳೆ ಕತೆ ಮಾಡಿ ಅಂತ ನಮಗೆ ತುಂಬ ಎನರ್ಜಿ ತುಂಬ್ತಾಯಿದ್ರು. ನಾವು ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ರು ಅದನ್ನ ಅದ್ಭುತವಾಗಿ ಹೊಗಳ್ಬಿಟ್ಟು ಇನ್ನೂ ಚೆನ್ನಾಗಿ ಮಾಡೋ ಥರ ಮಾಡೋರು. ಅವರು ಒಟ್ಟಿಗೆ ಕೂತ್ಕೊಳ್ಳೋಕ್ಕೆ ನಮಗೆ ಖುಷಿಯಾಗೋದು. ಅದೊಂದು ಜ್ಞಾನ ಭಂಡಾರ, ಒಂದು ಯೂನಿವರ್ಸಿಟಿ, ಒಂದು ದೊಡ್ಡ ಬುಕ್ ಓದಂಗೆ ಇರುತ್ತೆ ಒಟ್ಟಿಗೆ ಕೂತ್ಕೊಂಡ್ರೆ. ನಾವು ಅಷ್ಟೊಂದು ಕಲ್ತ್ಕೊಂಡಿದ್ದೀವಿ ನಾವು. ಅದಕ್ಕೆ ನಮಗೆ ಅವ್ರು ತುಂಬ ಇಷ್ಟ. ಅದಕ್ಕೆ ಅವರೇ ಸಿನಿಮಾಗೆ ಮ್ಯೂಸಿಕ್ ಮಾಡಬೇಕು ಅಂತ ರಾಜಕೀಯ ಮೊದಲು ಅವ್ರ ಹತ್ರ ಮಾಡಿಸಿದೆ, ಗೋಲಿಬಾರ್ಗೂ ಮಾಡಿಸಿದೆ, ಹಲವಾರು ಸಿನಿಮಾಗಳು ಮಾಡ್ಕೊಬಂದೆ ಅಂದರು. ಮೊದಲ ಸಿನಿಮಾ ರಾಜಕೀಯ, ಎರಡನೇ ಸಿನಿಮಾ ಗೋಲಿಬಾರು. ರಾಮು ಅವರ ಮೊದಲ ಸಿನಿಮಾ ಗೋಲಿಬಾರು ನಿರ್ಮಾಣ. ನೆನೆಸ್ಕೋಬೇಕು ರಾಮು ಅವ್ರನ್ನ ಇವತ್ತು. ಎಂಥ ಧೈರ್ಯ ಮಾಡಿ ನೋಡಿ, ಆಗ ಅಂಥ ಸಿನಿಮಾ ಮಾಡಿದ್ರು. ಆಗ ಲವ್ ಸ್ಟೋರಿ ಬರ್ತಿದ್ದಂಥ ಕಾಲ ಇದು. ಪಕ್ಕಾ ಒಂದು ರಾಜಕೀಯ ಶೇಡ್ ಇದ್ದಂಥ ಸಿನಿಮಾ, ಒಂದು ಹಾಲಿವುಡ್ ರೀತಿಯ ಸಿನಿಮಾ. ಧೈರ್ಯ ಮಾಡಿ ಮಾಡಿದ್ರು ನೋಡಿ ಅವರು. ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು ರಾಮು ಅವ್ರಿಗೆ. ಕತೆ ಎಲ್ಲ ರೆಡಿ ಮಾಡಿಕೊಂಡು ಹಂಸಲೇಖ ಅವ್ರನ್ನ ಭೇಟಿ ಮಾಡ್ತಾರೆ. ಹಿನ್ನೆಲೆ ಸಂಗೀತ ಮಾತ್ರ ಮಾಡಿಸ್ಕೊಳ್ಳೋಕ್ಕೆ. ಅಂದರೆ ನನಗೆ ಇಂಥ ಸಿನಿಮಾ ಮಾಡ್ತಾಯಿದ್ದೀನಿ, ಹಾಡುಗಳು ಬೇಡ, ಮ್ಯೂಸಿಕ್ ನನಗೆ ಹಿನ್ನೆಲೆ ಸಂಗೀತ ಚೆನ್ನಾಗಿ ಮಾಡಿಕೊಡಿ, ನಾನು ಒಂದು ಪ್ಲ್ಯಾನ್ಲಿದ್ದೀನಿ, ಮಾಡಿಕೊಡಿ ಅಂತಾರೆ. ಸರಿಯಪ್ಪ ಆಯಿತು, ನೀ ಬಾ ಮಾಡ್ಕೊಡ್ತೀನಿ ಅಂತಾರೆ. ಶೂಟಿಂಗ್ ಮಾಡ್ತಾ ಶಿವಮಣಿ ಅವರಿಗೆ ಒಂದು ಪ್ಲ್ಯಾನ್ ಬರುತ್ತೆ. ಹಾಡು ಬೇಡ ಅಂತ ಫಸ್ಟ್ ಇರ್ತಾರೆ ಅವರು. ಯಾಕೆ ಬಿಟ್ ಸಾಂಗ್ ಥರ ಮಾಡಬಾರ್ದು, ಒಂದು ರೆಕಾರ್ಡಿಂಗ್ ಮಾಡೋ ಕಡೆ ಬಿಟ್ ಸಾಂಗ್ ಯಾಕೆ ಹಾಕಬಾರ್ದು. ಕೆಲವು ದೃಶ್ಯಗಳಿಗೆ ನಾವು ಬಿಟ್ ಸಾಂಗ್ ಹಾಕಿದಾಗ ಆ ಸಾಹಿತ್ಯ ಆ ದೃಶ್ಯಕ್ಕೆ ಹೊಂದಿಕೊಂಡು ಪ್ರೇಕ್ಷಕರ ಮನಸ್ಸೊಳಗಡೆ ನೆಲೆಯೂರುತ್ತೆ. ಯಾಕೆ ಈ ಥರ ಮಾಡ್ಬೋದಲ್ಲ ಅಂತ ಪ್ಲ್ಯಾನ್ ಮಾಡ್ತಾರೆ. ಮೊದಲು ಪ್ಲ್ಯಾನ್ ಮಾಡಿದ್ದು ಒಂದು ಶಾರ್ಪ್ ಆಗಿರೋ ಒಂದು ಇಂಗ್ಲೀಷ್ ಫಿಲಮ್ ಥರ ಇರಬೇಕು. ಸಿನಿಮಾ ನೋಡ್ಕೊ ಬಂದಾಗ ಪ್ರೇಕ್ಷಕರಿಗೆ ಪಕ್ಕದ ಮೇಲೆ ಒಂದು ಇನ್ಸಿಡೆಂಟ್ ಆಯಿತು, ಪಕ್ಕದ ರೋಡಲ್ಲಿ ಆಯ್ತು ಇನ್ಸಿಡೆಂಟ್ ಆಯಿತು,
ಎಲ್ಲ ಪಕ್ಕದ ಊರ್ಲಿ ಆಯಿತು ಅನಿಸ್ಬೇಕು. ಒಂದು ಘಟನೆ ನೋಡ್ಕೊಬಂದೆ ಇವಾಗ, ಹಂಗೆ ಅನಿಸ್ಬೇಕು ಪ್ರೇಕ್ಷಕರಿಗೆ. ಆ ಥರ ಮಾಡೋಣ, ತುಂಬ ಡ್ರಾಮ್ಯಾಟಿಕ್ ಬೇಡ, ಸಾಂಗ್ಸ್ ಬೇಡ ಅಂತಿದ್ರು. ಮಾಡ್ತಾ ಪ್ಲ್ಯಾನ್ ಮಾಡಿದ್ರು, ಬೇಕು ಬಿಟ್ ಸಾಂಗ್ ಮಾಡ್ತಾನಂತ. ನಂತರ ಈ ಸಾಂಗ್ ಒಂದೇ ದಿನದಲ್ಲಿ ಆಗಿದ್ದಲ್ಲ, ಶೂಟಿಂಗ್ ಮಾಡ್ತಾ ಸಾಂಗ್ ಬೇಕಾದಾಗ ಬರೋದು, ಹಂಸಲೇಖ ಅವ್ರನ್ನ ಭೇಟಿಯಾಗೋದು, ಎಲ್ಲ ಹೇಳ್ಕೊಳ್ಳೋದು, ಹಾಡು ಮಾಡಿಸ್ಕೊಂಡು ಹೋಗೋದು. ಬೆಳಗಿನ ಜಾವ 4 ಗಂಟೆಗೆ ಸೃಷ್ಟಿಯಾದಂಥ ಹಾಡುಗಳು ಗೋಲಿಬಾರ್ದು. ಹಾಡು ಬರೆಯೋಕ್ಕೆ ಹಂಸಲೇಖ ಅವ್ರು ತಗೊಂಡ ಸಮಯ, ನೆನ್ನೆ ಶಿವಮಣಿ ಸರ್ ಹೇಳುವಾಗ ಶಾಕ್ ಆದೆ ನಾನು. 10 ನಿಮಿಷಕ್ಕೆ ಒಂದು ಹಾಡು. ಸಿಚುವೇಶನ್ ಅವ್ರಿಗೆ ಕನ್ವಿನ್ಸ್ ಆಗಿಬಿಟ್ರೆ ಹಂಸಲೇಖ ಅವ್ರಿಗೆ, ಆ ಕತೆ ಕರೆಕ್ಟಾಗಿ ಅವರು ಡೀಪಾಗಿ ಇಳಿದುಬಿಟ್ರೆ, ಆ ಒಂದು ಏನಿದೆ ಸಿನಿಮಾ ಪೂರ್ತಿ ಅವ್ರು ಇಮ್ಯಾಜಿನ್ ಮಾಡಿ ನೋಡಿಬಿಟ್ರೆ ಹಿಂಗೆ ಹಾಡು ಮಾಡಿಬಿಡ್ತಾರೆ ಅವರು. ತುಂಬ ಒಂದು ಲಿರಿಕ್ ರೈಟೊಟ್ಟಿಗೆ ಕೂತಿದ್ದೀನಿ ನಾನು, ಇಷ್ಟು ಬೇಗ ನನಗೆ ಹಾಡು ಯಾರೂ ಮಾಡಿಕೊಡ್ಲಿಲ್ಲ. ಆದರೆ ಹಂಸಲೇಖ ಅವರು ಕತೆ ಕೇಳಿದಾಗಲೇ ಖುಷಿ ಆಗ್ಬಿಟ್ರು. ಆಯಿತು ಮಾಡ್ತೀನಿ ಹೋಗು ಅಂದರು. ವಾರಕ್ಕೆ 1-2 ದಿನ ಹೋಗೋದು ನಾನು, ಬೆಳಗಿನ ಜಾವ 4 ಗಂಟೆ ಕೂತ್ಕೊಳ್ಳೋದು, ಹಾಡು ಬರ್ಸ್ಕೊಳ್ಳೋದು, ಹೋಗೋದು ಮಾಡ್ತಿದ್ದೆ. ಇದರ ಒಂದು ಹಾಡುಗಳ ಒಂದು ಬಿ ಜಿ ಎಮ್ ಆಗಿರ್ಬೋದು, ಹಾಡುಗಳ ಬಿ ಜಿ ಎಮ್ ಅದಾಗಿರ್ಬೋದು, ಹಾಗೂ ಲಿರಿಕ್ಸ್ ಎಲ್ಲ ಸೃಷ್ಟಿಯಾಗಿದ್ದು ಬೆಳಗಿನ ಜಾವ 4 ಗಂಟೆಗೆ. 10 ನಿಮಿಷಕ್ಕೆ ಒಂದು ಹಾಡು ರೆಡಿ. ಆ ನಂತರ ಸಿನಿಮಾ ಮಾಡ್ಕೊಂಡು ಬರ್ತಾರೆ. ಸಿನಿಮಾನ ತೋರಿಸ್ಬೇಕಲ್ಲ ರೀ ರೆಕಾರ್ಡಿಂಗ್ ಮಾಡೋಕ್ಕೆ. ಎಲ್ಲರೂ ಮಾಡೋದು ರೀ ರೆಕಾರ್ಡಿಂಗ್, ಸಿನಿಮಾ ಶೂಟಿಂಗ್ ಆದ ಕೂಡಲೇ ರೀ ರೆಕಾರ್ಡಿಂಗ್ ಮಾಡಿ ಸ್ಟುಡಿಯೋಗೆ ಹೋಗ್ತಾರೆ, ಸಿನಿಮಾ ಹಾಕಿ ತೋರಿಸ್ತಾರೆ, ರೀ ರೆಕಾರ್ಡಿಂಗ್ ಮಾಡ್ತಾರೆ. ಆದರೆ ಶಿವಮಣಿಯವರು ಮೊದಲ ಬಾರಿಗೆ ಕನ್ನಡದಲ್ಲಿ ಮಾಡಿದಂಥ ಪ್ರಯೋಗ ಇದು, ಮಾರ್ಕ್ ಮಾಡಿ ಹೇಳ್ತೀನಿ, ಶಬ್ದಗಳನ್ನ ಹಾಕ್ಕೊಂಡು ಹೋಗಿದ್ರು ಸಿನಿಮಾಗೆ. ಸಿನಿಮಾ ರೀ ರೆಕಾರ್ಡಿಂಗ್ ಇಲ್ಲ ಅಂದರೆ ಬ್ಲ್ಯಾಂಕ್ ಆಗಿರುತ್ತೆ ಅಲ್ವಾ, ಅದಕ್ಕೆ ತಾನೇ ರೀ ರೆಕಾರ್ಡಿಂಗ್ ಮಾಡಬೇಕು ಮ್ಯೂಸಿಕ್ ಡೈರೆಕ್ಟರ್ಗಳು. ಶಬ್ದ ಅಂದರೆ ಸೌಂಡ್ಸ್ ಎಫೆಕ್ಟ್ಸ್ ಅಂತಾರೆ, ಅದಕ್ಕೆ ಎಫೆಕ್ಟ್ಸ್ ಟ್ರ್ಯಾಕ್ಸ್ ಅಂತಾರೆ, ಅದನ್ನ ಮಾಡ್ಕೊಂಡು ಹೋಗಿದ್ರು. ಅಂದರೆ ಕಾಲು ಬೂಟಿನ ಶಬ್ದ, ಆ ಕಾರ್ದೊಂದು ಡೋರ್ ಓಪನ್ ಆಗೋ ಶಬ್ದ, ಕಾರ್ ಬಂದು ನಿಲ್ಲೋ ಶಬ್ದ, ಆ್ಯಂಬುಲೆನ್ಸ್ ಶಬ್ದ, ಇದನ್ನೆಲ್ಲ ಮಾಡ್ಕೊಂಡು ಹೋಗಿರ್ತಾರೆ. ಅದನ್ನು ಮಾಡ್ಕೊಂಡು ಹೋದಾಗ ಹಂಸಲೇಖ ಅವರು ದಿಗ್ಭ್ರಮೆ ಆಗ್ಬಿಡ್ತಾರೆ, ಖುಷಿ ಆಗ್ಬಿಡ್ತಾರೆ. ಅವರು ಹಗ್ ಮಾಡ್ಕೊಂಡ್ಬಿಡ್ತಾರೆ ಶಿವಮಣಿ ಅವ್ರನ್ನ. ಏನು ಚೆನ್ನಾಗಿ ಮಾಡಿದ್ಯೋ, ಒಂದು ಹೊಸ ಪ್ರಯತ್ನ ಕೊಡೋ, ಇದು ನನಗೊಂದು ಚಾಲೆಂಜ್, ಇದು ಸಖತ್ತ ಮಾಡಿದೆ ಕಣೋ ಅಂತಾರೆ. ನನಗೂ ಇದೊಂದು ಒಳ್ಳೆ ಒಂದು ಚಾಲೆಂಜ್, ಇದು ಒಳ್ಳೆ ಚೆನ್ನಾಗಿ ಮಾಡಬೇಕು ಮ್ಯೂಸಿಕ್, ನಾನು ಅದ್ಭುತ ಏನಾದರೂ ಮಾಡಬೇಕಲ್ಲ ಈಗ ಅಂತೇಳಿ ಅವ್ರು ಟೈಮ್ ತಗೋತಾರೆ. ಒಂದು ವಾರ ಟೈಮ್ ತಗೊಂಡು ಅವ್ರು ಪ್ರಿಪೇರ್ ಆಗ್ತಾರೆ ರೀ ರೆಕಾರ್ಡಿಂಗ್ ಮಾಡಲಿಕ್ಕೆ. ಆಮೇಲೆ ಚಾಮುಂಡೇಶ್ವರಿಲಿ ಸೃಷ್ಟಿಯಾಗೋದು ಈ ಸಿನಿಮಾದ ಹಾಡುಗಳ ಬಿ ಜಿ ಎಮ್ ಸೃಷ್ಟಿಯಾಗೋದು ಹಂಸಲೇಖ ಅವ್ರ ಮನೇಲಿ. ಹಿನ್ನೆಲೆ ಸಂಗೀತ ಅದು ಸೃಷ್ಟಿಯಾಗೋದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ. ಅಂದರೆ ಸಿನಿಮಾ ನೋಡ್ತಾ ಖುಷಿ ಆಗುತ್ತೆ ನೋಡಿ. ಸಿನಿಮಾದಲ್ಲಿ ನೀವು ಗಮನಿಸಿ, ಒಂದು ಔಟ್ ಆಫ್ ಫೋಕಸ್ನಲ್ಲಿ ಒಂದು ನ್ಯೂಸಿಂಗ್ ಪ್ರಿಂಟ್ ಆಗ್ತಿರುತ್ತೆ, ಪೇಪರು ಆ ಹೆಸರು ಬರ್ತಾ ಇರುತ್ತೆ. ಹೋಗ್ತಾ ಕ್ಲಾರಿಟಿಯಾಗಿ ಕಾಣಿಸುತ್ತೆ. ಆಗ ಒಂದು ನ್ಯೂಸ್ ಸಿಗುತ್ತೆ ನಿಮಗಲ್ಲಿ, ಅಂದರೆ ಇನ್ಫಾರ್ಮೇಷನ್ ಸಿಗುತ್ತೆ. ಅದೆಲ್ಲ ಹಂಸಲೇಖ ಅವರಿಗೆ ಹೊಸತನ ಅನಿಸ್ಬಿಡ್ತು, ಖುಷಿಯಾಗ್ಬಿಟ್ರು. 10 ನಿಮಿಷಗಳ ಲೆಂತ್ನ ಒಂದು ರೀಲ್ ಅಂತಾರೆ. ಒಂದು ರೀಲ್ಗೆ ಎಟ್ ಎ ಟೈಮ್ ಒಟ್ಟಿಗೆ ಅವರು ರೀ ರೆಕಾರ್ಡಿಂಗ್ ಮಾಡೋರು, ರಿಹರ್ಸಲ್ ಮಾಡಿರ್ತಾರೆ. ಎಲ್ಲನ ಕೂರಿಸ್ಕೊಂಡು ಆ ಒಂದು ವಿಜೃಂಭಣೆಯಿಂದ ಆ ಒಂದು ಮೇಳೈಸಿದ್ದು ಮ್ಯೂಸಿಕ್ ಇದೆಯಲ್ಲ, ಅದ್ಭುತ. ಗಾಂಧಿನಗರದ ಇದು ಟಾಕ್ ಮೊದಲೇ ಆಗಿತ್ತು. ಗೋಲಿಬಾರ್ ಸಿನಿಮಾ ಬರ್ತಾ ಇದೆ, ಡೈರೆಕ್ಟರ್ ಶಿವಮಣಿ ಅವರು ಹಂಸಲೇಖ ಅವರು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದಾರಂತೆ ಅಂತ ಟಾಕ್ ಆಗಿತ್ತು. ಆವಾಗಲ್ಲ ಸೋಷಿಯಲ್ ಮೀಡಿಯಾ ಏನೂ ಇಲ್ಲದಂಥ ಕಾಲದಲ್ಲಿ ಅದಾಗಿತ್ತು, ಟಾಕ್ ಆಗಿತ್ತು. ಅಷ್ಟು ಒಳ್ಳೆ ಒಂದು ಸೌಂಡ್ ಎಫೆಕ್ಟ್ ಬಂತು, ಔಟ್ಪುಟ್ ಬಂತು. ಒಂದು ಹಾಲಿವುಡ್ ಥರ ಇದೆ ಕಣೋ ಸಿನಿಮಾ ಅಂತ ಹಂಸಲೇಖ ಅವರು ಮಾತಿಗೆ ಹೇಳೋರು, ಖುಷಿ ಪಡೋರು. ಆ ಶಬ್ದ ಮಾಡ್ಕೊ ಬಂದಿರ್ತಾರಲ್ಲ, ಆ ಸೌಂಡ್ ಟ್ರ್ಯಾಕ್ಸ್ ಹಾಕೋ ಬಂದಿರ್ತಾರಲ್ಲ, ಅಲ್ಲಿ ಹೇಳ್ತಾರೆ ಹಂಸಲೇಖ ಅವರಿಗೆ ಶಿವಮಣಿ ಅವರು, ಇದೇ ಥರ ಬೇಕು ನನಗೆ, ಕೆಲವೊಂದು ಸೌಂಡ್ಗಳು ನ್ಯಾಚುರಲ್ ಆಗಿರಲಿ, ಸ್ವಲ್ಪ ಅಬ್ಬರ ಇರಬೇಕು. ಒಂದು ಹಾಲಿವುಡ್ ನೋಡೋದಕ್ಕೆ ಒಂದು ಫೀಲ್ ಆಗುತ್ತಲ್ಲ ಹಾಲಿವುಡ್ ಸಿನಿಮಾ ನೋಡಿದ್ರೆ, ಹಾಗೆ ಬರಬೇಕು. ಕೆಲವು ಕಡೆ ಸೈಲೆಂಟಾಗಿರಬೇಕು, ಕೆಲವು ಕಡೆ ವೈಲೆಂಟ್ ಆಗಬೇಕು ಅಂತ ಹಂಗೆ ಮಾಡಿಬಿಟ್ರು. ನೀವು ಗಮನಿಸಿ, ಮೊದಲು ಹಾಡು ಮಾಡಿದ್ರು ಮನೇಲಿ, ಇಂಡಿಯಾನ ಎಂಡೋ ಹಿಂಡ ಆಡಿದೆಲ್ಲ ಫೇಮಸ್ ಆಡೋದು, ಅದಕ್ಕೆ ಬಿ ಜಿ ಎಮ್ ಮಾಡ್ತಾರೆ ಇಲ್ಲಿ. ಅದು ನೋಡಿ, ದೇವರಾಜರು ಬರುವಾಗ ಒಂದು ರಾಕಿಂಗ್ ಬಿ ಜಿ ಎಮ್ ಅದು. ಇವತ್ತಿಗೂ ಅದನ್ನೆಲ್ಲ ಏನೆಲ್ಲ ಮಾಡಿ ಎಂಜಾಯ್ ಮಾಡ್ತಾಯಿದ್ದೀರಾ ನೀವು. ಅದೇ ರೀತಿ ದೇವರಾಜ್ ಅವರು ಹೇಮ ಅವ್ರನ್ನ ಪಿಕ್ ಮಾಡ್ಕೊಂಡು ಬರುವಾಗ ವಿಲನ್ಗಳು ಅಟ್ಸ್ಕೊಂಬರ್ತಾರೆ. ಆಗ ದೇವರಾಜ್ ಅವರು ಹೇಮನ ಕಾಪಾಡೋಕೆ ಓಡ್ತಾರೆ ಸ್ಲೋ ಮೋಷನ್ಲಿ. ಆಗ ಬರುವಂಥ ಬಿ ಜಿ ಎಮ್ ನೋಡಿ, ಭಾವನೆಯಲ್ಲಿ ಕೊಟ್ಟಿದ್ದಾರೆ. ಅದು ಭಯ ಆಗುತ್ತೆ ನಮಗೆ. ಒಂಥರ ಭಾವನೆಯಲ್ಲಿ, ಅಂದರೆ ಒಂದೇ ಥರ ಬಿ ಜಿ ಎಮ್ನ ಬೇರೆ ಬೇರೆ ಥರ ಕೊಡ್ಬೋದು, ಆ ದೃಶ್ಯಕ್ಕೆ ಅಳವಡಿಸ್ಕೋಬೋದು. ಆಗ ದೃಶ್ಯ ಇನ್ನೂ ಎತ್ತರದಲ್ಲಿ ಹೋಗುತ್ತೆ, ಜನಗಳಿಗೆ ಇನ್ನೂ ಇಷ್ಟ ಆಗುತ್ತೆ ನೋಡೋದು, ಒಂದು ಖುಷಿ ಆಗ್ತಾರೆ, ರೋಮಾಂಚನ ಆಗುತ್ತೆ ಅಂತ ಹೇಳೋದು ಅವರ ಅಭಿಪ್ರಾಯ, ನಿಜ ಕೂಡ. ಆ ರೀತಿ ಮಾಡಿದ್ದಾರೆ. 2 ಮೇನ್ ಬಿ ಜಿ ಎಮ್ ಇಲ್ಲಿ, ತುಂಬ ಬಿ ಜಿ ಎಮ್ ಕೊಟ್ಟಿದ್ದಾರೆ. 2 ಮೇನ್ ಬಿ ಜಿ ಎಮ್, ಒಂದು ಸುರೇಶ್ ಹೆಬ್ಳಿಕರ್ ಅವರು ಶ್ರೀನಿವಾಸ ಮೂರ್ತಿ ಅವರು ಕೊಲೆ ಆದಾಗ ಆ ಜಾಗ ಸರ್ಚ್ ಮಾಡ್ತಾರಲ್ಲ, ಆಗ ಬರುವಂಥ ಬಿ ಜಿ ಎಮ್, ಹಾಗೂ ದೇವರಾಜರು ಇಲ್ಲಿ ಕಾಣಿಸ್ಕೋತಾರೆ, ಆಗ ಬರುವಂಥ ಬಿ ಜಿ ಎಮ್ಗಳು. ಅಲ್ಲಿ ವಿಲನ್ ಪಾತ್ರ ಮಾಡಿದಂಥ ಕಪಾಲಿ ಅಂತ ಒಬ್ಬ ಪಾತ್ರ ಮಾಡಿದಾರಲ್ಲ ಒಬ್ಬರು, ಅವರು ಸ್ಟೇಷನಿಗೆ ಬಂದು, ನಿನ್ನ ಸ್ಟೇಷನಿಗೆ ಬಂದಿದ್ದೀನಿ ಬಾರೋ ನೀನು ಹೊರಗಡೆ ಅಂತ ಕರೀತಾರೆ, ಒಂದು ಆವಾಜ್ ಆಗ್ತಾರೆ. ಆವಾಗ ದೇವರಾಜರು ಒಂದು ಮೂವ್ ಮಾಡ್ತಾರೆ, ಆವಾಗ ಒಂದು ಬಿ ಜಿ ಎಮ್ ಕೊಟ್ಟಿದ್ದಾರೆ ನೋಡಿ, ವೈಲಿನ್ ಸೆಕ್ಷನ್ನು ಬ್ಯೂಟಿಫುಲ್ ಆಗಿದೆ. ಏನಪ್ಪ ಇಷ್ಟು ಆಳವಾಗಿ ಹೇಳ್ತೀನಿ ಅನ್ಕೋಬೇಡಿ, ಅದೆಲ್ಲ ಗಮನಿಸಬೇಕು. ಚಿಕ್ಕದೊಂದು 4 ಸೆಕೆಂಡ್ಲಿ ಬರೋದು ನೋಡಿ, ಗಮನಿಸಿ ನೀವು. ಫೋನ್ ಮಾಡಿ ಕರ್ಸ್ಕೋತಾರೆ ದೇವರಾಜರು ಕಪಾಲಿ ಅವ್ರನ್ನ, ಬಾರೋ ಗಂಡಸಾಗಿದ್ರೆ ಅಂತ. ಬಂದು ಆವಾಜ್ ಹಾಕುವಾಗ ದೇವರಾಜರು ಅವ್ರನ್ನ ಹೊಡಿಯೋಕೆ ಹೋಗ್ತಾರೆ, ಆವಾಗ ಒಂದು ಬಿ ಜಿ ಎಮ್ ಕೊಟ್ಟಿದ್ದಾರೆ ನೋಡಿ, ವೈಲಿನ್ ಸೆಕ್ಷನ್ ಎಕ್ಸ್ಟ್ರಾಡಿನರಿ. ಅಲ್ಲೇ ಹಂಸಲೇಖ ನಮಗೆ ಇಷ್ಟ ಆಗೋದು, ಚಿಕ್ಕ ಬಿ ಜಿ ಎಮ್ಮಲ್ಲಿ ಹೊಡೆದು ಬಿಡ್ತಾರೆ ಇಲ್ಲಿಗೆ. ಇದೆಲ್ಲ ನಾನು ಶಿವಮಣಿ ಅವರು ಹೇಳ್ಬೇಕಾದ್ರೆ ಆಶ್ಚರ್ಯ ಆಗ್ಬಿಟ್ರು ಅವರು. ಇದೆಲ್ಲ ಗಮನಿಸಿದ್ದೀರಾ ನೀವು ಅಂದ್ರೆ ಅವರು. ಅದೊಂದು ಒಳ್ಳೆ ಹಾಡುಗಳು ಮಾಡಿದ್ರು. ಸಾಹಿತ್ಯದ ಬಗ್ಗೆ ನಾನು ಹೇಳಬೇಕು ಅಂತಿಲ್ಲ, ಅದ್ಭುತವಾಗಿ ಮಾಡಿದ್ದಾರೆ. ಧಿಕ್ಕರಿಸು ತಿರಸ್ಕರಿಸೋದೊಂದು ಹಾಡಿದೆ, ಮಂಜುಳಾ ಗುರುರಾಜ್ ಮತ್ತು ರಾಜೇಶ್ ಅವರು ಹಾಡಿದ್ದು, ಸೂಪರ್ ಹಾಡೋದು. ಆಳುವ ಮಂತ್ರಿಯ ನಿದ್ದೆಯಿಂದ ಎಬ್ಬಿಸು, ತೂಗುವ ಕತ್ತಿಯ ತಲೆ ಮೇಲೆ ತೂಗಿಸು, ಹಣದಾಸೆಗೆ ಬಲಿಯೆಂದಿಗೂ ಮಾನವ, ದೌರ್ಬಲ್ಯ ಇನ್ನೂರು ನಮ್ಮ ಮೌನವ. ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನೋಡಿ. ಅಬ್ಬರಿಸು, ದೃಢೀಕರಿಸು, ಜನರಿಂದಲೇ ಜನಕ್ಕಾಗಿಯೇ ಈ ಕಾಯಿದೆ, ಬುಗಿಲೆಬ್ಬಿಸು ನ್ಯಾಯಾಂಗದ ಮಿತಿ ಮೀರದೆ ಅಂತ.
ಅದರಲ್ಲಿ ಕೊನೆಗೆ 2 ಸಾಲು ಬರೆದಿದ್ದಾರೆ ಹಾಡಲ್ಲಿ, ಎಕ್ಸ್ಟ್ರಾಡಿನರಿ. ಜನತಂತ್ರದ ಪರಮಾಸ್ತ್ರವೇ ಚಳುವಳಿ, ನಡೆ ತಪ್ಪಿದ ಕಪಿಮಂತ್ರಿಯ ಕೆಳಗಿಳಿ ಅಂತ ಸುತ್ತಿ ಹೊಡೆಯೋದು ಸಖತ್ತಾಗಿ ಬರೆದಿದ್ರು. ಕಾಯುವ ಕೂಟವೇ ಕಾಲಕೂಟವಾದರೆ, ಓಟಿನ ಶಕ್ತಿಯೇ ಪಾಪ ಬುತ್ತಿಯಾದರೆ, ಅನ್ಯಾಯದ ಹುಲಿ ಏರಿದ ದುರ್ಜನ, ನೀ ಕೆಳಗಿಳಿದರೆ ಅದರಿಂದಲೇ ಮರ್ದನ ಅಂತ ಸಖತ್ತಾಗಿ ಬರೆದಿದ್ದಾರೆ. ಇನ್ನೊಂದು ಗಂಗೋತಿ ರಾಮಸ್ವಾಮಿ ಅವರು ಆಡಿದಂಥ ಒಂದು ಹಾಡಿದೆ, ಅಂಜಬೇಡ ಯಾರಿಗೂ ಗಿಂಜಬೇಡ ಎಂದಿಗೂ, ಸಖತ್ತಾಗಿದೆ ಅದು. ಅದರಲ್ಲಿ ಬೆಳೆಯುವ ಕಾಲರ ಬಿಟ್ಟರೆ ಭೀಕರ ಅಂತ ಬರೆದಿದ್ದಾರೆ, ಸೂಪರಾಗಿದೆ ಅದು. ಅಜ್ಞಾನ ಇವರ ಮೂಲ, ಅಲ್ಪಾಸ ಇವರ ಕಾಲ, ಕಂಸ ಮಾರೀಚರ ಕೊಸರು, ಆಳೋರೆ ಇವರ ಮೂಲ, ಅನ್ಯಾಯ ಇವರ ಬಾಲ, ಪಾರ್ಥೇನಿಯಂ ಇವರ ಹೆಸರು ಅಂತ. ಕೊಸರು ಹೆಸರು, ಎಂಥ ಒಂದು ಹೋಲಿಕೆ, ಎಂಥ ಒಂದು ಪದಪ್ರಯೋಗ. ಕತೆ ಇಷ್ಟ ಆಗ್ಬಿಟ್ಟು ಅವ್ರಿಗೆ ಇನ್ವಾಲ್ವ್ ಆಗಿಬಿಟ್ರೆ ಹಿಂಗೆ ಬರೆದುಬಿಡೋರು ಹಂಸಲೇಖ ಅವರು. ಆಮೇಲೆ ಇಷ್ಟೆಲ್ಲ ಆಯಿತು, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು. ನಾನು ಮೊದಲೇ ಹೇಳಬೇಕಿತ್ತು ಒಂದು ಮುಖ್ಯವಾದ ಮಾಹಿತಿ, ಅರುಂಧತಿ ಮೇಡಮ್ನ ಹೆಂಗೆ ಇದಕ್ಕೆ ಆಯ್ಕೆ ಮಾಡಿದ್ರು, ಅವ್ರು ಹೆಂಗೆ ಒಪ್ಕೊಂಡ್ರು. ಶಂಕರ್ ನಾಗ್ ಅವರು ತೀರ್ಕೊಂಡು ಅವ್ರ ದೇಹ ಬಿಟ್ಟು ಆಗಲೇ ಒಂದು 2-2.5 ವರ್ಷ ಆಗಿತ್ತು ಅಷ್ಟೇ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದೇ ಬೇಡ, ನಾನು ನಾಟಕ ಮಾಡ್ಕೊಂಡು ಇದ್ಬಿಡ್ತೀನಿ ಅಂತ ಅವರೆಲ್ಲ ಸ್ವಲ್ಪ ರೆಡಿ ಆದಮೇಲೆ, ಆರೋಗ್ಯವಾಗಿ ಆದಮೇಲೆ ನಾಟಕ ಮಾಡ್ತಾಯಿರ್ತಾರೆ. ಆದರೆ ಶಿವಮಣಿ ಅವರಿಗೆ ದ್ರೋಣಾಚಾರ್ಯ ಅವರು ಶಂಕರ್ ನಾಗ್ ಅವರು ಮೆಂಟರು. ಅವ್ರು ಹೇಳಿದ್ರು, ನನಗೆ ಮೆಂಟರ್ ಶಂಕರ್ ನಾಗ್, ನನ್ನ ಪಾಲಿಗೆ ದ್ರೋಣಾಚಾರ್ಯ. ಇವತ್ತು ನಾನು ಊಟ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಶಂಕರ್ ನಾಗ್ ಅವ್ರ ಆಶೀರ್ವಾದ ಅಂದರು. ಅಷ್ಟು ಪ್ರೀತಿ ಮಾಡ್ತಾರೆ. ಅಷ್ಟೆಂಟ ಕೆಲಸ ಮಾಡಿದ್ದೀನಿ, ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಆದರೆ ತಿಕ್ ಆ್ಯಂಡ್ ತಿನ್ ಥರ, ಅಂದರೆ ತುಂಬ ಅಂಟ್ಕೊಂಡು ನನಗೆ ಇರುವಂಥ ಅದೃಷ್ಟ ಸಿಕ್ಕಿಲ್ಲ. ಅವ್ರು ಹೋಗ್ಬಿಟ್ರು. ಆದರೆ ಗುರುದಕ್ಷಿಣೆ ಅಂತ ಅವ್ರಿಗೆ ಕೊಡಬೇಕಲ್ಲ, ಏನಾದರೂ ಮಾಡಬೇಕಲ್ಲ. ಅವರ ಹೆಂಡತಿಗೆ ಒಂದು ಒಳ್ಳೆ ಪಾತ್ರ ಕೊಡಬೇಕು ಅಂತ ನಾನು ಆಸೆಪಟ್ಟೆ ಮೇಡಮ್ಗೆ. ಹಾಗಾಗಿ ನಾನು ಕತೆ ತಗೊಂಡು ಹೋದೆ ಮೇಡಮ್ ಹತ್ರ. HN ಕಲಾಕ್ಷೇತ್ರ ಅಂತಿದೆ ಜಯನಗರದಲ್ಲಿ, ಅಲ್ಲಿ ರಿಹರ್ಸಲ್ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದಾಗ ಅವರು ಫ್ರೀ ಟೈಮಲ್ಲಿ ಬರ್ತಾರೆ. ಒಂದು ಮೆಟ್ಲ ಮೇಲೆ ಸಾಮಾನ್ಯವಾಗಿ ಕೂತ್ಕೊಂಡು ಕತೆ ನೋಡ್ತಾರೆ. ಚೆನ್ನಾಗಿದೆ ಅಪ್ಪ, ನಾನು ಮಾಡ್ತೀನಿ. ತುಂಬ ಚೂಸಿ ಅವರು, ಎಲ್ಲ ಪಾತ್ರ ಒಪ್ಕೊಂಡು ಮಾಡಲ್ಲ ಅವರು. ಚೆನ್ನಾಗಿದ್ದರೆ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದೆ, ನಾನು ಮಾಡ್ತೀನಿ. ಆದರೆ ಒಂದು ಕಂಡೀಷನ್ ಅಂತಾರೆ, ಏನಂದರೆ ಕಾಸ್ಟ್ಯೂಮ್ ನಾನು ತಗೋತೀನಿ ಅಂತಾರೆ. ಸರಿ ಮೇಡಮ್, ನೀವು ಹಂಗೆ ಮಾಡಿ ಅಂತಾರೆ. ನನ್ನ ಜೊತೆ ಬನ್ನಿ ಅಂತೇಳಿ ಒಂದು ಡೇಟ್ ಕೊಡ್ತಾರೆ. ಆ ಡೇಟಲ್ಲಿ ಡಬಲ್ ರೋಡಲ್ಲಿರುವಂಥ ಪ್ರಸಿದ್ಧಿ ಟೆಕ್ಸ್ಟೈಲ್ಸ್ ಅಂತಿದೆ, ಈಗಿದೆಯಾ ಗೊತ್ತಿಲ್ಲ. ಅಲ್ಲಿ ಹೋಗಿ ಅವರು ಶಂಕರ್ನಗರಲ್ಲಿ ಬಟ್ಟೆ ಖರೀದಿ ಮಾಡ್ತಿದ್ರು. ಡ್ರಾಮಾ ಎಲ್ಲ ಮಾಡಬೇಕಾದಾಗ ಮೇಡಮು ಹಂಗೆ ಮಾಡ್ತಿದ್ರು. ಆ ಒಂದು ಸಿನಿಮಾಕ್ಕೆ ಇವ್ರದ್ದು ಕಾಸ್ಟ್ಯೂಮ್ ಏನು ಬೇಕು ಅದನ್ನೆಲ್ಲ ತಗೊಂಡು ಬರ್ತಾರೆ. ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ ಅರುಂಧತಿ ಮೇಡಮ್. ಆ ಡಬ್ಬಿಂಗ್ ನೋಡ್ರಿ ಅವ್ರದ್ದು, ಎಂಥ ನ್ಯಾಚುರಲಾಗಿ ಮಾತಾಡಿದ್ದಾರೆ. ಒಂದು ಡ್ರಾಮ್ಯಾಟಿಕ್ ಇಲ್ಲ, ಬ್ಯೂಟಿಫುಲ್. ಸುರೇಶ್ ಹೆಬ್ಳಿಕರ್ ಕೂಡ, ದೇವರಾಜ್ ಅವರು ಕೂಡ ಅರ್ಧ ಕುಡಿದುಬಿಟ್ಟಿದ್ದಾರೆ, ಸಖತ ಮಾಡಿದ್ದಾರೆ. ಆದರೆ ಶಂಕರ್ ನಾಗ್ ಅವ್ರು ಇದ್ದಿದ್ದರೆ ಆ ಸಿನಿಮಾ ಶಂಕರ್ ನಾಗ್ ಅವ್ರು ಮಾಡಬೇಕಿತ್ತು. ಆದರೆ ದೇವರಾಜ್ ಅವರು ನ್ಯಾಯ ಕೊಟ್ಟು ಅದ್ಭುತವಾಗಿ ಮಾಡಿಬಿಟ್ರು, 2 ಮಾತಿಲ್ಲ. ಗೋಲಿಬಾರ್, ರಾಜಕೀಯ ಎರಡೂ ಕೂಡ ಬ್ಯೂಟಿಫುಲ್. ಅದೇ ರೀತಿ ಇನ್ನೊಬ್ಬರು ನೆನೆಸ್ಕೊಳ್ಳೋದು ಮರೀಲಿಲ್ಲ, ಶಿವಮಣಿ ಅವರು. ಸುಂದರ್ನಾಥ್ ಸುವರ್ಣ ಹೆಸರಂಥ ಛಾಯಾಗ್ರಾಹಕರು. 174 ಸಿನಿಮಾಗೆ ಕ್ಯಾಮರಾ ವರ್ಕ್ ಮಾಡಿದ್ದಾರೆ. 90ಸಲ್ಲಿ ನೀವು ಯಾವುದೇ ಸಿನಿಮಾ ತಗೊಳ್ಳಿ, ಆ್ಯಕ್ಷನ್ ಮೂವಿ ತಗೊಳ್ಳಿ, ಲವ್ ಸ್ಟೋರಿ ತಗೊಳ್ಳಿ, ಯಾವುದೇ ನೋಡಿ, ಛಾಯಾಗ್ರಹಣ ಸುಂದರ್ನಾಥ್ ಸುವರ್ಣ. ಅದ್ಭುತ ಕ್ಯಾಮರಾಮ್ಯಾನ್ ಅವರು. ಹೇಗಂದರೆ ಲೈಟಿಂಗ್ಸಲ್ಲಿ ನಿಪುಣ ಅವರು, ಅದ್ಭುತ. ಆ ಬ್ಯಾಕ್ ಲೈಟ್ ಕೊಟ್ಟೆಲ್ಲ ಶಾರ್ಟ್ ತೆಗಿಯೋಕ್ಕೆ ನಂಬರ್ 1 ಅವರು. ಅವ್ರಿಗೂ BC ಗೌರಿಶಂಕರ್ ಇಬ್ಬರಿಗೂ ಒಂದು ಹೆಲ್ದಿ ಕಾಂಪಿಟೇಷನ್ ಇತ್ತು ಆವಾಗ. ಅಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಬಂದರು ಅವರು. ಶಿವಮಣಿ ಅವರು ಅಷ್ಟೆಂಟ ಕೆಲಸ ಮಾಡ್ತಿದ್ದಾಗಲೇ ಸುಂದರ್ನಾಥ್ ಸುವರ್ಣ ಪರಿಚಯ ಅವ್ರಿಗೆ. ಅವ್ರು ಹೇಳೋರು, ಒಳ್ಳೆ ಟೆಕ್ನಿಷಿಯನ್ ಆಗ್ತೀಯ ನೀನು ಸಿನಿಮಾ ಮಾಡಿದ್ರೆ ನನಗೆ ಕ್ಯಾಮ್ರಾ ವರ್ಕ್ ಮಾಡ್ಕೊಡ್ತೀನಿ ಅಂತ. ಅದೇ ಥರ ಮಾಡಿಕೊಟ್ರು. ಇಂಥ ಶಾರ್ಟ್ ಬೇಕು ಅಂದರೆ ಇಲ್ಲ ಅಂತ ಹೇಳಿದ್ದೇ ಇಲ್ಲ, ಆಯ್ತು ನಾನು ಮಾಡ್ತೀನಿ ಅಂತ ಹೇಳೋರು. ಎಂತೆಂಥ ಶಾರ್ಟ್ ತೆಗೆದಿದ್ದಾರೆ ಗೋಲಿಬಾರ್ಲಿ, ನೀವು ಗಮನಿಸಬೇಕದು. ಕಪಾಲಿ ವಿಲನ್ನು ದೇವರಾಜ್ ಅವರು ಮೀಟ್ ಆಗುವಂಥ ಜಾಗ ಬರುತ್ತೆ, ಅದನ್ನ ಮೇಲಿಂದ ಒಂದು ಫೋಕಸ್ ಮಾಡಿ ತೆಗೆದಿದ್ದಾರೆ. ಜಿಮ್ಮಿ ಜಿಪ್ ಇಲ್ಲ, ಡ್ರೋನ್ ಇಲ್ಲ, ಮಿಚಲ್ ಕ್ಯಾಮರಾ ಹಾಗೂ ಹ್ಯಾರಿ ಬಂದಿತ್ತು ಅವಾಗ, ಅದರಲ್ಲಿ ತೆಗೆದಂಥ ಶಾಟ್ಗಳು. ಆಮೇಲೆ ದೇವರಾಜ್ ಅವರು, ಸುರೇಶ್ ಹೆಬ್ಳಿಕರ್ ಅವರು ಮಾತಾಡ್ತಾರೆ ಹಾಸ್ಪಿಟಲಲ್ಲಿ, ನಮಗೆ ಫುಲ್ ಟೈಮ್ ಫ್ರೀಡಮ್ ಕೊಡಿ ಸರ್, ನಾನು ಈ ಸಿಟಿನ ಕ್ಲೀನ್ ಮಾಡ್ತೀನಿ ಅಂತ ಹೇಳೋ ಒಂದು ಮಾತದು. ಹಂಗೆ ಹೇಳ್ಬೇಕಾದಾಗ ನೀರು ಕುಡಿತಾರೆ ದೇವರಾಜ್ ಅವರು ಮಾತಾಡ್ಬಿಟ್ಟು. ಆಗೊಂದು ಗ್ಯಾಪ್ ಕೊಡ್ತಾರೆ ನೋಡಿ ಅಲ್ಲಿ, ಏನು ಹೇಳ್ತಾರೆ ಸುರೇಶ್ ಹೆಬ್ಳಿಕರ್ ಅಂತ. ಅದು ಗ್ಯಾಪ್ ಕೊಟ್ಟರೆ ಸ್ಲೋ ಆಗುತ್ತೆ, ಬಟ್ ಸ್ಲೋ ಆಗಿಲ್ಲ ಅಲ್ಲಿ. ಆ ಫೋರ್ಸ್ಗೊಂದು ಗ್ಯಾಪ್ ಬೇಕು ಅಂತ. ಇದು ಟೆಕ್ನಿಷಿಯನ್ಗಳು ಕೆಲಸ. ಅಂದರೆ ಶಂಕರ್ ನಾಗ್ ಅವ್ರನ್ನ ಅಷ್ಟು ಫಾಲೋ ಮಾಡಿದರು ಶಿವಮಣಿ ಅವರು, ಹಂಗೆ ಮಾಡಿದ್ರು. ಸುಂದರ್ನಾಥ್ ಸುವರ್ಣ ಅವ್ರನ್ನ ಎಷ್ಟು ನೆನೆಸ್ಕೋಬೇಕಂದ್ರೆ, ಕಾಲಿಗೆ ಹಗ್ಗ ಕಟ್ಕೊಂಡು ಕಾರ್ ಒಳಗಡೆ ಇರೋರು, ಅಷ್ಟೆಂಟು ಕಡೆ ಇಟ್ಕೋಬೇಕು ಕಾಲನ್ನ. ಡೋರು ಅಂದರೆ ವಿಂಡೋ ಹೊರಗಿಂದ ತಲೆ ಹಾಕಿ ಕ್ಯಾಮ್ರಾದಲ್ಲಿ ಚೇಸಿಂಗ್ ಶಾಟ್ ತೆಗಿಯೋರು. ಅಂಥ ನಿಪುಣ ಅವರು, ಅಂಥ ಒಳ್ಳೆ ಕೆಲಸಗಾರ ಅವರು. ಇಂಥದ್ದು ಇಲ್ಲ ಅಂತಿಲ್ಲ. ಗೋಲಿಬಾರ್ ಶಾಟ್ಗಳು ನೋಡಿ ನೀವು ಹೆಂಗೆ ತೆಗೆದಿದ್ದಾರೆ ಅಂತ. ಈ ರೀತಿ ಸೃಷ್ಟಿಯಾದಂಥ ಸಿನಿಮಾ ಗೋಲಿಬಾರು, ಅದ್ಭುತ ಮೂವಿ. ಅಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆದು ಒಂದು ಇನ್ಸ್ಪಿರೇಷನ್ ತಗೊಂಡ್ರು. ಹೇಮ ಅವ್ರನ್ನ ಕೊಲೆ ಮಾಡೋ ರೀತಿ ಇದೆಯಲ್ಲ ಸಿನಿಮಾದಲ್ಲಿ, ಆ ಮಗುನ, ಅದು ಆ್ಯಕ್ಚುಲಿ ಇಂದಿರಾ ಗಾಂಧಿ ಅವರ ಹತ್ಯೆದು ಒಂದು ಇನ್ಸಿಡೆಂಟ್ ತೊಗೊಂಡು ಮಾಡ್ತಾರೆ. ಹಾಗೂ ಕೆಲವೊಂದು ಸಿಟಿಲಿ ಏನು ನಡೀತಾ ಇತ್ತು ಅದನ್ನ ತಗೊಂಡೆ ಮಾಡಿದ್ದು. ಬ್ಯೂಟಿಫುಲ್ ಕತೆ ಬರೆದ್ರು. ಸ್ಕ್ರಿಪ್ಟು ವರ್ಕ್ ಮಾತ್ರ ಶಿವಮಣಿ ಅವರು ಎಕ್ಸ್ಟ್ರಾಡಿನರಿ. ನೆನ್ನೆ ತುಂಬ ಕೇಳ್ಕೊಂಡೆ ಅವ್ರನ್ನ ಡೈರೆಕ್ಷನ್ ಮಾಡಿ ಸರ್ ಅಂತ. ಮಾಡೋ ಒಂದು ಪ್ಲ್ಯಾನ್ಲಿದ್ದಾರೆ, ಮಾಡ್ತಾರೆ. ಯಾಕೆಂದರೆ ಇದೆಲ್ಲ ಅಡ್ವಾನ್ಸ್ ಮೂವಿಗಳು. ಗೋಲಿಬಾರ್ ರಾಜಕೀಯ ಎಲ್ಲ ನಿಮಗೆ ಇವತ್ತಿಗೂ ನೋಡಿದ್ರೆ ಒಂದು ವಿಮರ್ಶೆ ಮಾಡಬೇಕು ಅಂತ ಕೂತ್ರೆ ಇದನ್ನ ಮಾಡ್ಬೋದು ನೋಡಿ. ಗೋಲಿಬಾರ್ ಸಿನಿಮಾನ ವಿಮರ್ಶೆ ಇವತ್ತಿಗೂ ಮಾಡ್ತಾ ಹೋಗ್ಬೋದು, ಗಂಟೆಗಟ್ಟಲೆ ಮಾತಾಡ್ಬೋದು. ವಿಮರ್ಶೆ ಮಾಡೋಕ್ಕೆ ಒಳ್ಳೆ ಸಿನಿಮಾ ಇದು. ಎಕ್ಸಾಂಪಲ್ಗಳಿವು, ಈಗಿನ ಡೈರೆಕ್ಟರ್ಗಳಿಗೆ ಎಕ್ಸಾಂಪಲ್ಗವೆಲ್ಲ. ಅಂಥ ಸಿನಿಮಾಗಳು ಆವಾಗಲೇ ಮಾಡಿಬಿಟ್ರೆ ಅವರು. ಪ್ರಶಾಂತ್ ನೀಲ್ ಒಂದು ಮಾತು ಹೇಳ್ತಾರೆ,
ಉಪೇಂದ್ರ ತರ್ಲೇಂದ್ರ ಮಗ ಮಾಡಿ ಓಂ ಮಾಡ್ತಾರೆ ಡಿಫ್ರೆನ್ಸ್ ಅಂತ. ನಿಜ ಅದು, ಹ್ಯಾಟ್ಸ್ ಆಫ್ ಟು ಉಪೇಂದ್ರ. ಅದೇ ರೀತಿ ಶಿವಮಣಿಯವರು ಕೂಡ ಎಲ್ಲಿಯ ಗೋಲಿಬಾರ್, ಎಲ್ಲಿಯ ದೊರೆ, ಎಲ್ಲಿಯ ಸ್ವಾತಿ, ಎಲ್ಲಿಯ ರಾಜಕೀಯ, ಎಲ್ಲಿಯ ಓಂಕಾರ, ಎಲ್ಲಿಯ ಜಾಣ, ಎಲ್ಲ ಮಾಡಿದಾರಲ್ಲ, ಎಲ್ಲ ಆಯಾಮಗಳನ್ನು ಮಾಡಿದ್ದಾರೆ ಅವರು ಕೂಡ. ಹಾಗಾಗಿ ನಾವು ಶಿವಮಣಿಯವ್ರನ್ನ ಯಾವತ್ತು ನೆನೆಸ್ಕೋಬೇಕು, ಅವ್ರ ಸಿನಿಮಾಗಳು ನೋಡಿ. ನೀವೀಗ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಗೋಲಿಬಾರ್ ಹಾಡುಗಳನ್ನ ಕೇಳಿ, ಅದೇ ರೀತಿ ಸಿನಿಮಾ ನೋಡಿ ಯಾವ ಥರ ಮೇಕಿಂಗ್ ಮಾಡಿದ್ದಾರೆ. ಹಂಸಲೇಖ ಅವ್ರ ವರ್ಕ್ ಹೆಂಗಿತ್ತು, ಬ್ಯೂಟಿಫುಲ್. ನನ್ನ ಒಂದು ಆಸಕ್ತಿ, ವಿಶ್ವಾಸ, ಪ್ರೀತಿ, ಅಭಿಮಾನ ಇದೆಲ್ಲ ನೋಡಿ ಅವ್ರಿಗೆ ಖುಷಿಯಾಗಿ ನನಗೆ ಅವರು ಆ ವಾಯ್ಸ್ ಮೆಸೇಜ್ ಹಾಕುವಾಗ, ಈ ಮಾಹಿತಿ ಕೊಡುವಾಗ ಕೊನೆಗೆ ಅವ್ರು ಹೇಳಿದಂಥ ಮಾತು ಕೇಳಿ. ಎಸ್ ಸರ್, ಥ್ಯಾಂಕ್ ಯು. ನಾನು ಇಷ್ಟು ಮಾತಾಡಲಿಕ್ಕೆ ಕಾರಣ ಆ ಸಿನಿಮಾ. ಆಮೇಲೆ ಇಷ್ಟು ನಾನು ಯಾರ ಹತ್ರನೂ ಮಾತಾಡಿಲ್ಲ ಇದುವರೆಗೂ, ಇಂಟರ್ವ್ಯೂಗಳು ಏನೂ ಕೊಟ್ಟಿಲ್ಲ. ಏನಕ್ಕೆ ಕೊಟ್ಟೆ ಅಂದರೆ, ನೀವು ಬೆಳಿಗ್ಗೆ ಮಾತಾಡಿದಾಗ ನಿಮ್ಮಲ್ಲಿದ್ದಂಥ ಆ ಎಕ್ಸೈಟ್ಮೆಂಟು, ಆ ಸಿನಿಮಾದ ಬಗ್ಗೆ ನಿಮಗಿದ್ದಂಥ ಪ್ರೀತಿ, ಆಮೇಲೆ ಆ ಸಿನಿಮಾದ ಒಂದೊಂದು ಲಿರಿಕ್ಸನ್ನು, ಸಿಚುವೇಶನ್ನ ನೀವು ಆಡಿದ ರೀತಿ, ಅದು ನನಗೆ ತುಂಬ ಖುಷಿ ಕೊಡ್ತು. ಯಾಕೆಂದರೆ ಅಷ್ಟು ಒಂದು 33 ವರ್ಷದ ಹಿಂದಿನ ಸಿನಿಮಾನ ಇವತ್ತಿಗೂ ಅದ್ಭುತ, ಅದರ ಕೆಲಸ, ಅದರಲ್ಲಿ ಮಾಡಿದವರ ಎಲ್ಲ ನಟ ನಟಿ ಟೆಕ್ನಿಷಿಯನ್ಸ್ಗಳ ಬಗ್ಗೆ ನಿಮಗಿರೋ ಕಾಳಜಿ, ಕ್ಯೂರಿಯಾಸಿಟಿ, ಅದು ಏನೇ ನಿಮ್ಮ ವೃತ್ತಿಯಾಗಿದ್ರೂ ಅದನ್ನು ಪ್ರೀತಿಸೋ ವಿಧಾನ ಇದೆಯಲ್ಲ, ನಿಮ್ಮ ಮಾತಿನಲ್ಲಿ ಆ ಎಕ್ಸೈಟ್ಮೆಂಟ್ ಐ ಫೆಲ್ಟ್, ಅದು ಜಿನೈನ್ ಅನ್ನಿಸ್ತು ನನಗೆ. ಅದರಿಂದ ನಾನು ಇಷ್ಟು ಮಾತಾಡೋಕ್ಕೆ ಸಮಯ ತಗೊಂಡೆ. ಆಮೇಲೆ ನಾನು ಮಾತಾಡ್ತಿಲ್ಲ ಅನ್ನೋದು ನನ್ನ ದೊಡ್ಡಸ್ತಿಕೆ ಅಂತ ದಯವಿಟ್ಟು ಭಾವಿಸ್ಬೇಡಿ. ಯಾಕೆಂದರೆ ನಾವು ಹಳೆಯದನ್ನು ಮಾತಾಡಿದಷ್ಟು ಹಳಬರಾಗ್ಬಿಡ್ತೀವಿ. ಸೊ ಹೊಸ ರೀತಿಯಲ್ಲಿ ಹೊಸ ವಿಚಾರಗಳನ್ನು ಚರ್ಚೆ ಮಾಡಿದಾಗ ಹೊಸಬರಾಗಿ ಕಾಣ್ತೀವಿ. ನಿಮ್ಮ ಅದರಿಂದ ನಾನು ಹೆಚ್ಚಿಗೆ ಹಳೆಯ ವಿಚಾರಗಳನ್ನು ಚರ್ಚೆ ಮಾಡೋಕ್ಕೆ ಮಾತಾಡೋಕ್ಕೆ ಹೋಗಲ್ಲ. ಬಟ್ ಇವೆಲ್ಲವೂ ಏನಂದರೆ, ಒಂದು ಒಳ್ಳೆಯ ಸಿನಿಮಾಗೋಸ್ಕರ ನಿಮ್ಮ ಆ ಎನರ್ಜಿ, ನೀವು ಫೀಲ್ ಮಾಡಿದಂಥ ಎನರ್ಜಿಗೆ ನಾನು ತಲೆ ಬಾಗಲೇಬೇಕು. ಖುಷಿ ಆಯಿತು. ಥ್ಯಾಂಕ್ ಯು ಗಣಪತಿಯವರೇ, ಥ್ಯಾಂಕ್ ಯು. ಒಳ್ಳೆಯದಾಗಲಿ ನಿಮಗೆ. ಹೇಳಿದ್ರಲ್ಲ ಹಂಸಲೇಖ ಅವ್ರು ಹೆಂಗೆ ಅಂದರೆ, ಆಗ ಎಲ್ಲ ನಿರ್ದೇಶಕರ ಪಾಲಿಗೆ ಒಂದು ಇನ್ಸ್ಪಿರೇಷನ್ ಪವರ್ ಹೌಸ್ ಅಂತ. ನಿಜ ಅದು. ಹ್ಯಾಟ್ಸ್ ಆಫ್ ಟು ಶಿವಮಣಿಯವರು, ಹ್ಯಾಟ್ಸ್ ಆಫ್ ಟು ಹಂಸಲೇಖ ಅವರು, ಹ್ಯಾಟ್ಸ್ ಆಫ್ ಟು ದೇವರಾಜ್ ಅವರು, ಅದೇ ರೀತಿ ಅರುಂಧತಿ ಮೇಡಮ್, ಹಾಗೂ ಡಬಲ್ ಹ್ಯಾಟ್ಸ್ ಆಫ್ ಟು ರಾಮು ನಮ್ಮೊಂದಿಗಿಲ್ಲ ಈಗ. ಆ ಧೈರ್ಯ ಮಾಡಿ ಆ ಸಿನಿಮಾ ಅವರು ಪ್ರೊಡಕ್ಷನ್ ಮಾಡಿದ್ದಕ್ಕೆ, ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಇವತ್ತಿಗೂ ಅದು ಸಾರ್ವಕಾಲಿಕ ದಾಖಲೆಯಾಗಿ ಉಳ್ಕೋತು. ನಿಮಗೆ ಇದೊಂದು ಭರ್ಜರಿ ಭೋಜನ ಆಯಿತು ಅಂದ್ಕೊಂಡಿದ್ದೀನಿ. ಗೋಲಿಬಾರ್ದು ಲೆಂತಿ ಆಗೋಯ್ತು ವಿಡಿಯೋ, ಬೇಜಾರು ಮಾಡ್ಕೋಬೇಡಿ. ಒಳ್ಳೆ ಮಾಹಿತಿಗಳಿತ್ತು, ಹಾಗಾಗಿ ಲೆಂತಿ ಆಯಿತು. ಮುಂದೆ ಇನ್ನೊಂದು ಸಿನಿಮಾದ ಮಾಹಿತಿಯೊಂದಿಗೆ ಬರ್ತೀನಿ, ಹಾಡುಗಳ ಮಾಹಿತಿಯೊಂದಿಗೆ. ಎಲ್ಲರಿಗೂ ಥ್ಯಾಂಕ್ ಯು.